ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಸಣ್ಣ ಹೆಚ್ಚೋ ಹಾಗಿಲ್ಲ, ಹಾಗೂ ರುಬ್ಬೋ ಹಾಗಿಲ್ಲ, ಹಾಗೂ ಮಸಿಯೋದು ಅವಶ್ಯಕತೆ ಇಲ್ಲ. ಈ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಸೊಪ್ಪನ್ನು ಯಾವುದೇ ರೀತಿ ಸಣ್ಣಗೆ ಹೆಚ್ಕೊಂಡಿಲ್ಲ. ನೋಡಿ, ಈ ಥರ ನಾನು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಕುಕ್ಕರಲ್ಲಿ ಹಾಕಿಕ್ಕಿದ್ದೀನಿ. ಇದನ್ನು ನಾನು ಮಿಕ್ಸ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಎಲ್ಲ ರೀತಿಯ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಬ್ಯಾಡಗಿ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲು ಮತ್ತು ಅರಿಶಿನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಗ್ಲಾಸಷ್ಟು ಕಾಫಿ ಲೋಟದಿಂದ ಬರೀ 1 ಗ್ಲಾಸಲ್ಲೂ ಮಸೂರಿ ಬೇಳೆ ಹಾಗೂ ತೊಗರಿ ಬೇಳೆನ ಈಕ್ವಲಾಗಿ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಬೇಳೆನ ಹಾಕಬೇಕು. ಇವಾಗ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸೋಕ್ಕೆ ಇಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ನೀರನ್ನು ಹಾಕಿ ನಾನು ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ಬೇಗ ಅಡುಗೆ ಆಗಲಿ ಅಂತೇಳಿ ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ 4 ರಿಂದ 5 ವಿಷಲ್ ಬರೆಸ್ಕೊಬೇಕು. ನೋಡಿ, ಇವಾಗ ಬೇಳೆ ಬೆಂದಿದೆ. ಬೇಳೆ ಮತ್ತು ಸೊಪ್ಪನ್ನು ನಾನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೊಗೊತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗೋದಕ್ಕೆ. ನೋಡಿ, ಇವಾಗ ತಣ್ಣಗಾಗಿದೆ. ಇದನ್ನು ನಾನು ಚಾಪರಲ್ಲಿ ಹಾಕಿ ಒಂದು 2 ನಿಮಿಷ ಈ ಥರ ಎಳ್ಕೊಂಡ್ರೆ ಸಾಕು. ಈ ಥರ ಕಟ್ಟಿಂಗ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿ ಈಕ್ವಲಾಗಿ ಅದು ಕಟ್ಟಿಂಗ್ ಆಗುತ್ತೆ. ಪೇಸ್ಟ್ ಥರನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿ ಮಸಿಯೋ ಅಗತ್ಯ ಇರೋದಿಲ್ಲ. ಹಾಗೂ ಸುಮಾರು ಜನ ಏನು ಮಾಡ್ತಾರೆ, ಮಿಕ್ಸಿಯಲ್ಲಿ ಹಾಕಿ ರುಬ್ತಾರೆ. ಅದು ಚೆನ್ನಾಗಿರಲ್ಲ, ಟೇಸ್ಟಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಂಡು ನೀವು ಮಾಡಿದರೆ ಸೊಪ್ಪು ಸಾರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಫಸ್ಟ್ ರೌಂಡ್ ಹಾಕ್ತಾಯಿದ್ದೀನಿ. ಹೀಗೆ ನಾನು ಎಲ್ಲನೂ ಮಾಡಿಕೊಂಡು ಇದರಲ್ಲಿ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಕರೆಕ್ಟಾಗಿ ಇದು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಆಗಿದೆ. ಇವಾಗ ನೋಡಿ, ಕರೆಕ್ಟಾಗಿ ಆಗಿದೆ. ಈಗ ತುಂಬ ತೆಳ್ಳ ಇಲ್ಲ, ತುಂಬ ದಪ್ಪನೂ ಇಲ್ಲ, ತುಂಬ ಚೆನ್ನಾಗಿದೆ. ಇವಾಗ ಇದು ಕುದೀತಾ ಇರಬೇಕಾದ್ರೆ ನಾವು ಹುಣಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೂ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಸಹ ಇದನ್ನು ಹುರ್ಕೊಬೇಕು. ಯಾಕಂದರೆ ಇದು ಘಮ ಘಮ ಅಂತ ಒಂದು ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕೆಂಪಗೆ ಹುರ್ಕೊತಾ ಇದ್ದೀನಿ. ಇವಾಗ ಹುರ್ಕೊಂಡಾದ್ಮೇಲೆ 1 ಸೌಟ್ ಸಾರನ್ನ ಇದರಲ್ಲಿ ಹಾಕಬೇಕು. ಹಾಕಿ ತಟ್ಟೆ ಕ್ಲೋಸ್ ಮಾಡಿದರೆ ಆ ಫ್ಲೇವರ್ ಹಾಗೇ ಇರುತ್ತೆ. ನೋಡಿ, ಇವಾಗ 1 ಸೌಟ್ ಸಾರನ್ನ ಹಾಕಿ ಒಂದು ತಟ್ಟೆ ಕ್ಲೋಸ್ ಮಾಡಿದ್ದೀನಿ. ಈಗ ಎಲ್ಲ ಸಾಂಬಾರನ್ನ ಸಹ ಇದರಲ್ಲಿ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ. ನೋಡಿ, ತುಂಬಾ ಚೆನ್ನಾಗಿ ಸ್ಟ್ರಕ್ಚರ್ ನೋಡಿ ಹೆಂಗಿದೆ. ಇದನ್ನು ನೀವು ಮುದ್ದೆ ಜೊತೆ, ಅನ್ನದ ಜೊತೆ, ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಸೊಪ್ಪು ಸಾರನ್ನ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು, ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೂ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.